ಹಾಯ್, ಇವತ್ತು ನಾವು ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್ ಇರುವಂತಹ ಎಗ್ಸ್ ರೇಟ್ಸ್ ಬಗ್ಗೆ ತಿಳ್ಕೋಣ. ಇಲ್ಲಿ ನಾರ್ಮಲ್ ಎಗ್ ಬಂದು ನಮಗೆ 1.395 KD ಬೀಳುತ್ತೆ. ಅದೇ ತರ ಇಂಡಿಯಾ ಕರೆನ್ಸಿ ಕನ್ವರ್ಟ್ ಮಾಡ್ಕೊಂಡ್ರೆ 380 ರೂಪಾಯಿ 62 ಪೈಸೆ ಬೀಳುತ್ತೆ 30 ಎಗ್. ಹಾಗಾದ್ರೆ ಒಂದ್ ಎಗ್ ಬಂದು ನಮಗೆ 12 ರೂಪಾಯಿ 70 ಪೈಸೆ ಬೀಳುತ್ತೆ. ಅದೇ ರೀತಿ ಬ್ರೌನ್ ಎಗ್ ನೋಡಬಹುದು, ಇದು 2 KD ಆಗುತ್ತೆ. ಕುವೈತ್ ದಿನರಲ್ಲಿ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡ್ಕೊಂಡ್ರೆ 550 ರೂಪಾಯಿ ಆಗುತ್ತೆ 30 ಎಗ್. ಹಾಗಾದ್ರೆ ಒಂದ್ ಎಗ್ ಬಂದು ನಮಗೆ 18 ರೂಪಾಯಿ 33 ಪೈಸೆ ಬೀಳುತ್ತೆ. ಅದೇ ರೀತಿ ನೋಡ್ತಿರೋದು ಬಂದು ಕೌಸ್ ಎಗ್ ನೋಡಬಹುದು. ಕೌಸ್ ಎಗ್ ಬಂದು ನಮಗೆ ಇಲ್ಲಿ 18 ಪೀಸಸ್ ಇರುತ್ತೆ. ಇದು ಬಂದು ನಮಗೆ 650 ಫಿಲ್ಸ್ ಆಗುತ್ತೆ ಕುವೈಟ್ನವರು. ಹಾಗಾದ್ರೆ 178 ರೂಪಾಯಿ ಇಂಡಿಯನ್ ಕರೆನ್ಸಿ. ಒಂದ್ ಎಗ್ ಬಂದು ನಮಗೆ 10 ರೂಪಾಯಿ ಬೀಳುತ್ತೆ. ಅದೇ ತರ ಇಲ್ಲಿ ನಮಗೆ 12 ಪೀಸಸ್ ಕೂಡ ಅವೈಲೇಬಲ್ ಇರ್ತವೆ. 12 ಪೀಸಸ್ ಪಾರ್ಸಲ್ ಆಲ್ರೆಡಿ ನಮ್ಗೆ ಪ್ಯಾಕ್ ಮಾಡಿರ್ತಾರೆ. 6 ಪೀಸಸ್ ಕೂಡ ಪ್ಯಾಕ್ ಮಾಡಿರ್ತಾರೆ. ಇದರಲ್ಲಿ ನಾರ್ಮಲ್ ಆಗಿ ಎಗ್ ಕ್ರೇಟ್ ತರ ಬರುತ್ತೆ. ಅದೇ ತರ ಪ್ಲಾಸ್ಟಿಕ್ ಕ್ರೇಟ್ ಬರುತ್ತೆ. ಪ್ಲಾಸ್ಟಿಕ್ ಕ್ರೇಟ್ಗೂ ಮತ್ತೆ ನಾರ್ಮಲ್ ಕ್ರೇಟ್ಗೂ ಡಿಫ್ರೆನ್ಸ್ ಮಾಡ್ಕೊಂಡ್ರೆ ನಮಗೆ ಒಂದ್ ಎಗ್ 12 ರೂಪಾಯಿ, ನಾರ್ಮಲ್ ಕ್ರೇಟ್ಗೆ ಪ್ಲಾಸ್ಟಿಕ್ ಕ್ರೇಟ್ಗೆ 14 ರೂಪಾಯಿ ಆಗುತ್ತೆ. ನಾನು ಒಂದು ವೀಕ್ಗೆ ನಾನು 2 ಕ್ರೇಟ್ಸ್ ಎಗ್ ಖಾಲಿ ಮಾಡ್ತೀನಿ. ಹಂಗಾರೆ 4 ವೀಕ್ಸ್ ಅಂತ ಲೆಕ್ಕ ಹಾಕೊಂಡ್ರೆ ನಾವು 1 ಮಂತ್ಗೆ ನನಗೆ ನಿಯರ್ ಬೈ ನಮಗೆ 11.2 KD ಬೇಕಾಗುತ್ತೆ ಎಗ್ಸ್ಗೆ. ಹಾಗಾದ್ರೆ ಇಂಡಿಯನ್ ಕರೆನ್ಸಿಗೆ ಬಂದು ನಮಗೆ 3080 ರೂಪಾಯಿ ಬೇಕಾಗುತ್ತೆ. ಇಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಇಲ್ಲಿ ಎಗ್ಸು. ಎಗ್ ರೇಟ್ ಎಷ್ಟಿದೆ ಅಂತ ಇಂಡಿಯಾದಲ್ಲಿ ನೀವು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ.